ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಮಾಡುವ ನಮಸ್ಕಾರಗಳು. ಇವತ್ತಿನ ರುಚಿಕರವಾದ ರೆಸಿಪಿ ಶ್ರಾವಣ ಮಾಸದ ನಾಗರ ಪಂಚಮಿಗೆ ಅದ್ಭುತವಾದ ನಾಗದೇವತೆಗೆ ಇಷ್ಟವಾದಂತಹ ಶಾವಿಗೆ ಪಾಯಸವನ್ನು ಮಾಡೋಣ. ಈ ರೀತಿಯ ಶಾವಿಗೆ ಪಾಯಸ ತುಂಬ ರುಚಿಕರವಾಗಿರುತ್ತೆ. ಹಾಗಾದರೆ ಮತ್ತೇಕೆ ತಡ, ಬನ್ನಿ ವೀಕ್ಷಕರೇ, ನಾಗದೇವತೆ ಹಾಗೂ ಗಣೇಶನಿಗೆ ಇಷ್ಟವಾದಂತಹ ಶಾವಿಗೆ ಪಾಯಸವನ್ನು ಮಾಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನಾವಿಲ್ಲಿ ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ತೊಗೊಳ್ಳೋಣ. ನಂತರ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಗೋಧಿ ಹಿಟ್ಟು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ನಿಧಾನಕ್ಕೆ ಮಿದುವಾಗಿ ಬರಬೇಕು. ಈಗ ಚಪಾತಿ ಯಾವ ಥರ ಮಾಡ್ತೀರೋ ಅದೇ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬರುವ ಶ್ರಾವಣ ಮಾಸದ ನಂತರ ಗಣೇಶ ಹಬ್ಬ ಕೂಡ ಬರುತ್ತೆ. ಹಾಗೆ ಗಣೇಶನಿಗೆ ತುಂಬ ಇಷ್ಟಕರವಾದ ರುಚಿಕರವಾದ ಪಾಯಸ ಈ ಶಾವಿಗೆ ಪಾಯಸ ವೀಕ್ಷಕರೇ. ಈ ರೀತಿಯಲ್ಲಿ ಚೆನ್ನಾಗಿ ಚಪಾತಿ ಹಿಟ್ಟು ಥರ ಬಿತ್ಕೋಬೇಕು. ಸ್ವಲ್ಪ ಹೊತ್ತು ಇದೇ ರೀತಿಯಲ್ಲಿ ನೆನೆಯಿಡೋಣ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 1 ಕಪ್ಪು ಬೆಲ್ಲವನ್ನು ಬೆರೆಸೋಣ. ಹಾಗೆ 1 ಲೋಟ ನೀರು ಕೂಡ ಬೆರೆಸೋಣ. ಈ ರೀತಿ ಬೆರೆಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಪಾಕ ಆಗೋವರೆಗೂ ಕುದಿಸ್ಬೇಕಾಗುತ್ತೆ. ಈ ರೀತಿ ಸಣ್ಣದಾಗಿ ಪಾಕ ಆಗೋರು ಸಣ್ಣ ಉರಿಯಲ್ಲಿ ಕುದಿಸಿ ಈ ರೀತಿಯಲ್ಲಿ ಬೆಲ್ಲ ಕರಗೋವರೆಗೂ ಈ ರೀತಿ ಸಣ್ಣಾಗಿ ಪಾಕ ಬರಬೇಕು. ಸ್ವಲ್ಪ ಹೊತ್ತು ಈ ರೀತಿಯಲ್ಲಿ ಕುದಿಸ್ಕೊಳ್ಳಿ. ತುಂಬ ಇಷ್ಟವಾದ ರುಚಿಕರವಾದ ಪಾಯಸ. ಈ ಪಾಯಸ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಯಾರಾದರೂ ನೆಂಟರು ಬಂದರೆ, ಮನೆಯಲ್ಲಿ ಫಂಕ್ಷನ್ ಇದ್ದರೆ ಈ ರೀತಿಯಲ್ಲಿ ಶಾವಿಗೆ ಪಾಯಸ ಮಾಡಿ ತುಂಬ ರುಚಿಕರವಾದ ಶಾವಿಗೆ ಪಾಯಸ. ಈಗ ಇದು ಹಿಟ್ಟನ್ನು ನೆಂದಿದೆ. ಈಗ ಹಿಟ್ಟು ನೆಂದಿದೆ. ಈ ರೀತಿಯಲ್ಲಿ ಒಂದು ಸರ್ತಿ ನಾದ್ಕೊಳ್ಳಿ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳಿ. ಈ ರೀತಿಯಲ್ಲಿ ಸ್ವಲ್ಪ ಕೈಗೆ ಈ ರೀತಿ ಸವರ್ಕೊಂಡ ನಂತರ ತುಪ್ಪದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ತುಪ್ಪನ ಸವರ್ಕೊಳ್ಳಿ. ಒಂದು ಮಣೆಯನ್ನು ತಗೊಂಡು ಆ ಮಣೆಯ ಮೇಲೆ ಈ ರೀತಿಯಲ್ಲಿ ನಾಟ್ಕೊಳ್ಳಿ. ಲಟ್ಟಿಸಿ ಈ ರೀತಿಯಿಂದ ಉದ್ದವಾಗಿ ಈ ರೀತಿಯ ಇಷ್ಟು ಉದ್ದದ್ದು ಇದ್ದಿರಬೇಕು. ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಇಷ್ಟು ಉದ್ದ ಇದ್ದರೆ ತುಂಬ ಸೊಗಸಾಗಿ ನೈಸಾಗಿ ತುಂಬ ನೋಡಲು ತುಂಬ ಸುಂದರವಾಗಿಯೂ ಕಾಣುತ್ತೆ, ತುಂಬ ಟೇಸ್ಟಿಕರವಾಗಿ ಇರುತ್ತೆ ವೀಕ್ಷಕರೇ. ಈ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಮಾಡ್ಕೊಂಡಿಟ್ಕೊಳ್ಳಿ. ತುಂಬ ಮೆದುವಾದ ಹಿಟ್ಟನ್ನು ಆಗಿರಬೇಕು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಗಟ್ಟಿಯಾಗಿರಬಾರ್ದು. ಹಿಟ್ಟು ಸ್ಮೂತಾಗಿರಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೋದನ್ನು ಮರಿಬೇಡಿ ವೀಕ್ಷಕರೇ. ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇವತ್ತು ನಾವು ಮಾಡ್ತಿರುವಂಥ ಹೊಸ ವಿಧಾನದಲ್ಲಿ ಮಾಡ್ತಾ ಇರೋದು ವೀಕ್ಷಕರೇ. ತಾವೆಲ್ಲರೂ ಶಾವಿಗೆ ಪಾಯಸ ಮಾಡಿರ್ತೀರ. ಈ ರೀತಿಯ ಶಾವಿಗೆ ಪಾಯಸ ಮತ್ತೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅದ್ಭುತವಾದ ಟೇಸ್ಟಿಕರವಾದ ಶಾವಿಗೆ ಪಾಯಸ ಹೊಸ ವಿಧಾನದಲ್ಲಿ ನೋಡಿ ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ. ಈಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 2 ಕಪ್ಪು ಹಾಲನ್ನು ಬೆರೆಸೋಣ. ಈ ರೀತಿಯ ಹಾಲನ್ನು ಬೆರೆಸಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿ. ಇದು ಅರ್ಧ ಲೀಟ್ರಷ್ಟು ಹಾಲು ಇದೆ. ಈ ರೀತಿ ಹಾಲನ್ನು ಕುದಿಸ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ. ಈ ರೀತಿಯಲ್ಲಿ ಬಬಲ್ಸ್ ಬರಬೇಕು. ಹಾಲು ಉಕ್ಕುವರೆಗೂ ಕುದಿಸಿ ವೀಕ್ಷಕರೇ. ಈ ರೀತಿ ಕುದಿಸಿಕೊಂಡ ನಂತರ ನಾವು ಮಾಡಿರುವಂತಹ ಗೋಧಿ ಹಿಟ್ಟಿನ ಶಾವಿಗೆಯನ್ನು ಇದರಲ್ಲಿ ಬೆರೆಸ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಲ್ಲಿ ಬೆರೆಸ್ಕೊಳ್ಬೇಕಾಗತ್ತೆ. ಈ ರೀತಿಯನ್ನು ಬೆರೆಸ್ಕೊಳ್ಳಿ. ಚೆನ್ನಾಗಿ ಒಂದು ಸರ್ತಿ ತಿರ್ಸ್ಕೊಳ್ಳಿ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಕುದಿಸಿ. ಜಾಸ್ತಿ ಫ್ಲೇವರ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ ವೀಕ್ಷಕರೇ. ಈ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಶಾವಿಗೆಯನ್ನು ಕುದ್ದಿದ್ದೀವಿ ಅನ್ನೋದ್ರಲ್ಲೂ ಒಂದು ಸರ್ತಿ ನೋಡ್ಕೊಳ್ಳೋಣ. ಈಗ ನೋಡ್ಕೊಳ್ಳೋಣ. ಈಗ ಇದು ಕುದ್ದಿದೆ. ಇದಕ್ಕೆ ನಾವು ಬೆಲ್ಲದ ಪಾಕವನ್ನು ಬೆರೆಸೋಣ. ಈ ರೀತಿಯಲ್ಲಿ ಸೋಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕಸ ಕಡ್ಡಿಗಳಿರುತ್ತಲ್ಲ ಬೆಲ್ಲದಲ್ಲಿ, ಅದನ್ನು ಎಲ್ಲ ಹೋಗುತ್ತೆ. ಈ ರೀತಿ ಸೋಸ್ಕೊಂಡ ನಂತರ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ರೀತಿ ಬೆರೆಸಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಬೆಲ್ಲದ ಪಾಕವನ್ನು ಬೆರೆಸಿದ ನಂತರ ಸ್ವಲ್ಪ ಹೊತ್ತು ಕುದಿಸಿ ನಂತರ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನು ಬೆರೆಸಬೇಕಾಗುತ್ತೆ. ಈ ರೀತಿಯಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಬೆರೆಸಿ ನಂತರ ಇದಕ್ಕೆ ತುಪ್ಪ ಬಿಸಿಯಾದ ನಂತರ ಸಣ್ಣ ಉರಿಯಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮನ್ನು ಬೆರೆಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಜಾಸ್ತಿ ಉರಿ ಇದ್ದರೆ ಸುಟ್ಟೋಗುತ್ತೆ. ಈ ರೀತಿಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಬಾದಾಮಿಯನ್ನು ಬೆರೆಸೋದ್ರಿಂದ ತುಂಬ ಟೇಸ್ಟಿಕರವಾಗಿರುತ್ತೆ ಪಾಯಸ. ಅಷ್ಟೇ ರುಚಿಯಾಗಿ ಇರುತ್ತೆ. ಹಾಗೆ ಇದಕ್ಕೆ 2 ಏಲಕ್ಕಿಯನ್ನು ಜಜ್ಜಿ ಇಟ್ಕೊಂಡಿರಿ, ಪೌಡ್ರ್ ಮಾಡಿ ಇಟ್ಕೊಂಡಿರಿ. ನಂತರ ಅದಕ್ಕೆ ಪಾಯಸಕ್ಕೆ ಬೆರೆಸಬೇಕಾಗುತ್ತೆ. 2 ಏಲಕ್ಕಿಯನ್ನು ಜಜ್ಜಿ ಇಟ್ಕೊಂಡಿರಿ.
ನೋಡಿ ಈ ರೀತಿ ಪಾಯಸಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ತುಪ್ಪವನ್ನು ಬೆರೆಸ್ಕೊಳ್ಳೋಣ. ಹಾಗೆ 2 ಏಲಕ್ಕಿಯನ್ನು ಕೊಟ್ಟಿರೋ ನಂತರ ಪೌಡ್ರ್ ಮಾಡ್ಕೊಂಡಿರುವಂತಹ ಏಲಕ್ಕಿ ಪೌಡ್ರನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ. ಈ ರೀತಿ ಬೆರೆಸ್ಕೊಂಡ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಎಲ್ಲನೂ ಬೆರೀಲಿ, ಏಲಕ್ಕಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಕಡೆಯನ್ನು. ಈಗ ಪಾಯಸ ರೆಡಿ ವೀಕ್ಷಕರೇ, ಅದ್ಭುತವಾದ ಪಾಯಸ. ಈಗ ಶ್ರಾವಣ ಮಾಸದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ನಾಗದೇವತೆ ಹಾಗೂ ಗಣೇಶನಿಗೆ ತುಂಬ ಇಷ್ಟಕರವಾದ ಪ್ರಿಯಕರವಾದ ಪಾಯಸ ವೀಕ್ಷಕರೇ, ತುಂಬ ರುಚಿಕರವಾದ ಪಾಯಸ. ಈಗ ಸರ್ವ್ ಬೌಲ್ಗೆ ಹಾಕೊಳ್ಳೋಣ. ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಕರವಾದ ಪಾಯಸ ಕೂಡ ಹೌದು ವೀಕ್ಷಕರೇ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಕುದ್ರೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ ವೀಕ್ಷಕರೇ.